ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸುಮಾರು ಟೈಮ್ ನಂತರ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಎಲ್ಲ ನನ್ನ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪಿ, ಅರ್ಜೆಂಟಲ್ಲಿರುವ ಬ್ರೆಡ್ ರೆಸಿಪೀಸ್ ಎಲ್ಲ ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಇದು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸೇಮ್ ಯಾವಾಗಲೂ ಬ್ರೇಕ್ಫಾಸ್ಟ್ ತಿಂದು ಅಥವಾ ಈವ್ನಿಂಗ್ಗೆ ಸ್ನ್ಯಾಕ್ಸ್ ತಿಂದು ಬೇಜಾರಾಗಿದ್ದರೆ, ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕಂತ ಆಸೆ ಆದರೆ ಇದನ್ನು ಜಸ್ಟ್ ನೀವು ಟ್ರೈ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಫಸ್ಟಿಗೆ ನಾನು ಇವಾಗ ತೋರಿಸ್ತೀನಿ. ಫಸ್ಟ್ ನಾನು ಬ್ರೆಡ್ ತೊಗೊಂಡಿದ್ದೀನಿ ನೋಡಿ. ಯಾವುದೇ ಮಾಮೂಲಿ ಬ್ರೆಡ್ ನೀವು ತೊಗೊಳ್ಬೋದು. ನಾನಿಲ್ಲಿ 6 ಸ್ಲೈಸ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮಿಕ್ಸಿಯಲ್ಲಿ ಹಾಕೋಣ. ಇದನ್ನು ಸಣ್ಣ ಜಾರಲ್ಲಿ ಹಾಕಿ ಅಥವಾ ದೊಡ್ಡ ಜಾರಲ್ಲಿ ಹಾಕಿ, ಜಾಸ್ತಿ ಮಾಡೋದಾದರೆ. ಆಮೇಲೆ ನೋಡಿ, ಒಂದು 3/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಸೇಮ್ ಗೋಧಿ ಹಿಟ್ಟಿದ್ದು ಯಾವಾಗಲೂ ದೋಸೆ ಎಲ್ಲ ಮಾಡುವಾಗ ಒಂಥರ ಆಗುತ್ತೆ. ಇದನ್ನು ಬ್ರೆಡ್ ಹಾಕಿ ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇದನ್ನು ನೈಸಾಗಿ ಇವಾಗ ಗ್ರೈಂಡ್ ಮಾಡಿ ನೋಡಿ, ಈ ರೀತಿ ಹುಡಿ ಮಾಡಿ. ನೋಡಿದ್ರಲ್ಲ, ಇದನ್ನು ಇದಕ್ಕೆ ಹಾಕಿ ಆಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡಿ. 1/4 ಕಪ್ಪಷ್ಟು ಮೊಸರು ಸಾಕು, ಜಾಸ್ತಿ ಬೇಡ. ಆಮೇಲೆ ಕ್ಯಾರೆಟ್ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ನಾನು ಹಾಕಿದ್ದೀನಿ. ಮಕ್ಕಳಿಗೆ ಮಾಡೋದಾದರೆ ಖಾರ ಆಗ್ತದೆ ಅಂತಾದರೆ ಹಾಕಬೇಕಂತಿಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆಮೇಲೆ ಇಲ್ಲಿ ಗರಂ ಮಸಾಲ, ಪೆಪ್ಪರ್ ಪೌಡ್ರ್ ಬೇಕಿದ್ದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಬೋದು. ಚಿಲ್ಲಿ ಪೌಡರ್ ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಇದನ್ನು ಇವಾಗ ಈ ರೀತಿ ಮಿಕ್ಸ್ ಮಾಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಸಣ್ಣದಾಗಿ ಹೆಚ್ಚಿದ ಕ್ಯಾಪ್ಸಿಕಮ್ ಬೇಕಿದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಓಕೆ ನೋಡಿ, ಫಸ್ಟಿಗೆ ಸ್ವಲ್ಪ ತಿಕ್ಕಾಗಿರುವಾಗಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು. ಇದರಿಂದ ಏನಾಗುತ್ತೆ ಅಂದರೆ ಗೋಧಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಓಕೆ, ಇವಾಗ ನೋಡಿ ಸ್ಮೂತಲ್ಲಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಒಳ್ಳೆ ರೀತಿಯಲ್ಲಿ. ಫಸ್ಟಿಗೆ ಒಳ್ಳೆ ರೀತಿಯಲ್ಲಿ ಗೋಧಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿ, ಬ್ರೆಡ್ ಗೋಧಿ ಎಲ್ಲ. ನಾನಿಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕಿದ್ರಿಂದ ಖಾರ ಖಾರ ಚೆನ್ನಾಗಾಗುತ್ತೆ ಇದು. ನೋಡಿ, ಈ ರೀತಿ ಬರಬೇಕಿತ್ತು. ಸ್ವಲ್ಪ ನೀರು ಬೇಕಿದ್ದರೆ ನೀರನ್ನು ಆ್ಯಡ್ ಮಾಡಿ. ಕರೆಕ್ಟ್ ದೋಸೆದ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಬರಬೇಕು. ತವ ಇಟ್ಟಿದ್ದೀನಿ. ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ತವದ ಮೇಲೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ರೀತಿ ನಾವು ಇದನ್ನು ಬಿಟ್ಟರೆ ಆಯಿತು. ಚೆನ್ನಾಗಿ ಬಿಸಿ ಆಗಲಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಯಾವುದು ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ದೋಸೆ ರೀತಿ ಈ ರೀತಿ ಬಿಟ್ಟರೆ ಆಯ್ತು. ಸಣ್ಣದು ಬೇಕಿದ್ದರೆ ಸಣ್ಣದು, ಅಥವಾ ದೊಡ್ಡದು ಬೇಕಿದ್ದರೆ ದೊಡ್ಡದು, ಈ ರೀತಿ ಹಾಕಿದರೆ ಆಯಿತು. ಬೇಕಿದ್ದರೆ ಇದರ ಮೇಲೆ ನೀವು ಮುಚ್ಚಳವನ್ನು ಮುಚ್ಚಬಹುದು ಅಥವಾ ಹೀಗೇ ನೀವು ಇಡ್ಬೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ತುಂಬ ಸ್ಲೋ ಕೂಡ ಬೇಡ ಹಾಗೂ ಫಾಸ್ಟ್ ಕೂಡ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಒಂದು ಸೈಡ್ ಚೆನ್ನಾಗಿ ಇದು ಫ್ರೈ ಆಗಲಿ. ತುಂಬ ಟೇಸ್ಟಾಗಿ ಬರುತ್ತೆ ಇದು. ಬ್ರೆಡ್ಡೆಲ್ಲ ಹಾಕಿದ್ರಿಂದ ಸ್ಮೂತಾಗಿಯೂ ಒಂಥರ ಟೇಸ್ಟಾಗಿಯೂ ಬರುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು. ಹಾಗೂ ಬಿಸಿ ಬಿಸಿ ಇರುವಾಗ ತಿಂದರೆ ಚೆನ್ನಾಗಿರುತ್ತೆ. ಮೇಲಿಂದ ಬೇಕಿದ್ದರೆ ತುಪ್ಪ ಅಥವಾ ಸ್ವಲ್ಪ ಎಣ್ಣೆಯನ್ನು ನೀವು ಹಾಕ್ಬೋದು, ಅಥವಾ ಬಟರ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡೋಣ. ಈಸಿಯಲ್ಲಿ ಟರ್ನ್ ಆಗುತ್ತೆ. ಗೋಧಿ ಹಿಟ್ಟು ಎಲ್ಲ ಹಾಕಿದ್ರಿಂದ ಈಸಿಯಲ್ಲಿ ಇದು ಟರ್ನ್ ಆಗುತ್ತೆ. ಓಕೆ ನೋಡಿ, ಈ ರೀತಿ ಇನ್ನೊಂದು ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನೀವು ಫ್ರೈ ಮಾಡಿ. ಆವಾಗಲೇ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಚೆನ್ನಾಗಿ ಕ್ರಿಸ್ಪಿ ಆಗಲಿ ಸ್ವಲ್ಪ ಹೊತ್ತು. ಓಕೆ ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸಿಂಪಲ್ ಉಂಟು. ಯಾವಾಗಲೂ ಒಂದೇ ರೀತಿ ತಿನ್ನೋದಕ್ಕಿಂತ ಇದನ್ನು ನೀವು ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನಾನಿವಾಗ ಇನ್ನೊಂದು ಕೂಡ ಬಿಡ್ತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ಉಂಟು. ಇದೇ ರೀತಿ ನೀವು ಎಲ್ಲವನ್ನು ಮಾಡಿ ಮುಗಿಸಿದರೆ ಆಯಿತು. ಕರೆಕ್ಟಾಗಿ 2 ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಹಾಗೂ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಿ, ಚೆನ್ನಾಗಿರುತ್ತೆ. ಬೇಕಿದ್ದರೆ ಸಾಸೊಂದಿಗೆ ಕೂಡ ನೀವು ತಿನ್ಬೋದು, ಖಾರ ಚಟ್ನಿಯೊಂದಿಗೆ ಕೂಡ ಇದನ್ನು ನೀವು ತಿನ್ಬೋದು. ನೋಡಿ, ಈ ರೀತಿ ಸ್ಮೂತಾಗಿ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು, ಯೂಸ್ಫುಲ್ ಆಗಿರ್ಬೋದು ಅಂತ ಎನಿಸ್ತೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು. ತುಂಬ ಚೆನ್ನಾಗಿದೆ. ಓಕೆ, ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.